ಹಿಂದಿನಿಂದಲೂ ಸಂತರ ನಡೆದಂಥ ಭೂಮಿ ಇದು. ಅನೇಕರು ಸಾಧುಗಳು, ಸಂತರು, ಮಹಾಪುರುಷರು ಹೆಜ್ಜೆ ಇದ್ದಾರೆ. ಯಾವುದೋ ಪೂರ್ವ ಜನರದ ಪಾಪಗಳು ಏನೋ ನಮ್ಮ ಋಣ ಅದು ತೀರಬೇಕು ಅಂತ ಇದ್ದಾಗ ಮಕ್ಕಳಾಗದೇ ಇರುವಂಥ ಕಾಲಘಟ್ಟದಲ್ಲಿ ಅಥವಾ ಯಾವುದೋ ಶಾಪಕ್ಕೆ ಗುರಿಯಾಗಿದ್ದಾಗ ಅಂಥ ಶಾಪ ವಿಮೋಚನೆ ಆಗ್ತಕ್ಕಂತಹ ಒಂದು ಕ್ಷೇತ್ರ ಈ ಬೆಟ್ಟದ ಶಂಕರಪ್ಪ ಅವರ ಮನೆ. ಅದು ಪುರಾತನವಾಗಿ ತಾತಂದಿರ ಕಾಲದಿಂದ ಅದು ನಡ್ಕೊಂಡು ಬಂದಿದೆ. ಅಂದರೆ ಯಾವುದೋ ಒಂದು ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಂಥ ಹಿಂದೂ ಸಮಾಜ ಯಾವುದೋ ಜನ್ಮದಲ್ಲಿ ಯಾವುದೋ ಪಾಪ ಅದು ಮಕ್ಕಳಾಗೋದಕ್ಕೆ ತೊಂದರೆ ಕೊಡ್ತಾ ಇದೆ ಅಥವಾ ಮಕ್ಕಳಾಗ್ತಿಲ್ಲ ಅಂತ ಅಂದಾಗ ಇಲ್ಲಿಗೆ ಬಂದು ಮಕ್ಕಳಾಗಿರುವಂಥದ್ದು ಸಾವಿರಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆನೇ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇದ್ದಾವೆ. ಬಹಳ ಖುಷಿ ಆಗುತ್ತೆ. ಎಷ್ಟೋ ಜನ ತಾಯಂದಿರಿಗೆ ತಾಯ್ತನವನ್ನು ತುಂಬಿದಂಥ ಮನೆ ಇದು ಬೆಟ್ಟದ ಶಂಕರಪ್ಪನವರು. ನನಗಂತೂ ಆಗಾಗ ತುಂಬ ಜನ ಫೋನ್ ಮಾಡ್ತಿರ್ತಾರೆ, ನಾನು ನೋಡ್ತಿರ್ತೀನಿ. 15 ವರ್ಷ 20 ವರ್ಷ ಮಕ್ಕಳಿಲ್ಲದೆ ಇದ್ದವರು ಕೂಡ ಈ ಕ್ಷೇತ್ರಕ್ಕೆ ಬಂದು ಅವರಿಗೆ ಸಂತಾನ ಆಗಿದ್ದು ನಾವೇ ನೋಡ್ತಿದ್ದೀವಿ. ಹಾಗಾಗಿ ಇಂಥ ಒಂದು ಸೇವೆಯನ್ನು ಮಾಡ್ತಾ ಯಾವುದೇ ಆಡಂಬರ ಇಲ್ಲದೆ ಏನಾದರೂ ಹಣ ಮಾಡೋದೇ ಬೆಟ್ಟದ ಶಂಕರಪ್ಪನವರ ಗುರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವರು ಕೋಟ್ಯಾಂತರ ರೂಪಾಯಿ ಹಣ ಮಾಡ್ಬೋದಿತ್ತು. ಆದರೆ ಇದು ನಂದಲ್ಲ, ಇದು ಮಾದಪ್ಪಂದು, ಇದು ಮಾದೇಶ್ವರಂದದ್ದು ಅಂತ ಹೇಳಿ ಅದನ್ನು ಭಗವಂತನಿಗೆ ಅರ್ಪಿಸಿ ಆ ಕಾಯಕದಲ್ಲಿ ನಮ್ಮನ್ನೂ ಕೂಡ ಸತ್ಕರಿಸ್ತಾ ನಮಗೂ ಬೆಂಬಲವಾಗಿ ನಿಂತ್ಕೊಂಡು ಇಂಥ ಒಂದು ಸೇವೆಯನ್ನು ಮಾಡ್ತಿದ್ದಾರೆ. ಮತ್ತು ಹಾಗಾಗಿ ನಾನು ಹೇಳೋದೇನಿದೆ, ನಾವು ಬೇಡ್ಕೊಳ್ತೇವೆ ಮತ್ತು ನಿಮ್ಮ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಅಂತ ಬೇಡ್ಕೊಳ್ತೇವೆ. ಮತ್ತು ಇನ್ನೊಂದು, ಮಕ್ಕಳೇನೋ ನಾವು ಇಷ್ಟು ಕಷ್ಟಪಟ್ಟು ಎಲ್ಲೆಲ್ಲಿಂದನೋ ದೂರದಿಂದ ಬಂದು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕೂಡ ಮಾಡ್ಕೊಂಡು ಹೋಗ್ತಾರೆ. ಅಂಥ ಮಕ್ಕಳಿಗೆ ಮುಂದಿನ ಭವಿಷ್ಯದ ಭಾರತ ಹೇಗಿರಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಕೂಡ ನಮಗಾಗಿ ಅಲ್ಲ, ಈ ಮಕ್ಕಳಿಗಾಗಿ, ಈ ಮಗುಗೆ ಮುಂದಿನ ಭವಿಷ್ಯದ ಭಾರತ ಹೇಗಿರಬೇಕು, ಯಾರೋ ಅಕ್ರಮ ವಲಸಿಗರು ಬರ್ತಾರೆ, ಯಾರೋ ದೇಶ ಆಳ್ತಾರೆ, ಈ ಮಗು ಈ ಭೂಮಿಗೆ ಬರಬೇಕು ಅಂದ್ರೆ ಆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಲ್ಲೆಲ್ಲಿಂದ ಬಂದಿರ್ತಾರೆ, ಅದೆಷ್ಟು ನೋವು ಅನುಭವಿಸಿರ್ತಾರೆ. ಅಂಥವ್ರಿಗೊಂದು ಸದೃಢವಾದ ನಾಡು ಮತ್ತು ರಾಜ್ಯವನ್ನು ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಮಕ್ಕಳಿಗೆ. ಹಾಗಾಗಿ ಹೋರಾಟ ಅತ್ಯವಶ್ಯಕವಾಗಿದೆ. ಅವರಿಗೆ ಅವರ ಭವಿಷ್ಯ ಚೆನ್ನಾಗಿರಬೇಕು ಅಂತಂದರೆ ರಾಜ್ಯಕ್ಕಾಗಿ, ನಾಡಿಗಾಗಿ, ನುಡಿಗಾಗಿ ಹೋರಾಟ ಮಾಡಬೇಕು. ಎಲ್ಲ ಹೋರಾಟಗಾರರಿಗೂ ನಿಮ್ಮ ಬೆಂಬಲ ಇರಲಿ. ಮತ್ತು ಬೆಟ್ಟದ ಶಂಕರಪ್ಪನವರು ಕೇವಲ ಮಕ್ಕಳ ವಿಚಾರದಲ್ಲಿ ಮಾತ್ರ ಅಲ್ಲ, ಅನೇಕ ಆಯುರ್ವೇದ ನಾಟಿ ವೈದ್ಯರು ಕೂಡ ಅವರು ಅನೇಕ ಕಾಯಿಲೆಗಳಿಗೆ ಅವರು ಔಷಧಿಯನ್ನು ಕೂಡ ಕೊಡ್ತಾರೆ. ಯಾವುದೇ ಹಣ ಇಲ್ಲ. ಅಂದರೆ ನಾವೇನಾದ್ರು ಮೊದಲು ಕೇಳಿದಾಗ ಎಷ್ಟು ದುಡ್ಡು ಅಂತ ಕೇಳುವಂಥದ್ದು, ಎಷ್ಟು ಹಣ ಅಂತ ಫಸ್ಟ್ ಬಾಪ್ಪ ನೀನು ಎಲ್ಲಿದೆಯಪ್ಪ ಪುನೀತಪ್ಪ ಕಳಿಸಪ್ಪ ಅವ್ರನ್ನ, ನಾನು ಮಾತಾಡಿ ಅವ್ರದ್ದಾಗಲಿ, ಅವರಿಗೆ ಬೇಕಂದಾಗ ಮಕ್ಕಳಾದಮೇಲೆ ಆ ಕ್ಷೇತ್ರಕ್ಕೆ ಅಂತ ಏನೋ ಕೊಡಲಿ ಅಂತ ಹೇಳಿ ಹಣದ ಆಸೆಯೇ ಇಲ್ಲದೆ ಸೇವೆ ಮಾಡ್ತಾರೆ. ತುಂಬ ಜನ ಇದು ಹಣಕ್ಕೆ ಮಾಡ್ತಿರೋದು ಅಂತ ಹೇಳಿ ಮಾತಾಡುವಂಥದ್ದು ಉಂಟು. ಆದರೆ ಹಣವೇ ಇಲ್ಲ ಇಲ್ಲಿ ಹಣವನ್ನು ಎಕ್ಸ್ಪೆಕ್ಟೇಷನ್ನೇ ಮಾಡಿಲ್ಲ, ಎಲ್ಲೂ ಕೇಳಿಲ್ಲ. ಹಾಗೆ ಆ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅನೇಕರಿಗೆ ಇಲ್ಲಿ ಬಂದಾದ್ಮೇಲೆ ಸಂತಾನ ಭಾಗ್ಯ ಆಗಿದೆ. ಹಾಗಾಗಿ ನಾನು ಬೆಟ್ಟದ ಶಂಕರಪ್ಪನವರಿಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಸಾಲದು. ಯಾಕೆಂದರೆ ಹಿಂದೂಗಳು ಇವತ್ತು ಮಕ್ಕಳಿಲ್ಲದೆ ನಮ್ಮ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಅಂಥದ್ರಲ್ಲಿ ನಮ್ಮ ಜನಸಂಖ್ಯೆ ಮತ್ತೆ ಬೆಳೀಲಿಕ್ಕೆ ಬೆಟ್ಟದ ಶಂಕರಪ್ಪನವರ ಈ ಮಾದೇಶ್ವರನ ಕೃಪೆ ಕೂಡ ಬಹಳಷ್ಟಿದೆ. ಹಾಗಾಗಿ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಇದು ಮತ್ತಷ್ಟು ಸೇವೆ ನಿರಂತರವಾಗಿರುತ್ತೆ ಅಂತ ಹೇಳಿ.